ನಮಸ್ಕಾರ. ಜ್ಞಾನಯೋಗ, ಕರ್ಮಯೋಗ, ಕ್ರಿಯಾಯೋಗ, ಭಕ್ತಿಯೋಗ. ಇವತ್ತು ಈ ವಿಡಿಯೋದಲ್ಲಿ ಈ ಡಿಫ್ರೆಂಟ್ ಟೈಪ್ಸ್ ಆಫ್ ಯೋಗಗಳ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟು ಯೋಗ ಅಂದರೆ ಏನು ಅಂದರೆ ಬಾಡಿ ಟರ್ನ್ ಮಾಡೋದು, ಬಾಡಿ ಸ್ಟ್ರೆಚ್ ಮಾಡೋದು, ಬಾಡಿ ಬೆಂಡ್ ಮಾಡೋದು, ಇದನ್ನು ನಾವು ಯೋಗ ಅಂತ ಅಂದ್ಕೊಂಡಿದ್ವಿ. ಬಟ್ ಇದು ಆ್ಯಕ್ಚುಲಿ ಅದಲ್ಲ. ಯೋಗ ಅಂದರೆ ಈ ಒಂದು ಅಸ್ತಿತ್ವದಲ್ಲಿರೋ ಒಂದು ಆಯಾಮ, ಅದೇ ನಮ್ಮ ಒಂದು ಅಸ್ತಿತ್ವಕ್ಕೆ ಕಾರಣ ಆಗಿರೋದು. ಅದು ನಮ್ಮೊಳಗಡೆ ಮಿಡಿತಾ ಇದೆ. ಇದ್ರ ಒಂದು ಭಾಗ ಆಗೋದಕ್ಕೆ ನಾವು ಯೋಗ ಅಂತ ಕರಿತೀವಿ, ಅಥವಾ ಯೂನಿಯನ್ ಅಂತ ಕರಿತೀವಿ. ನಾವೆಲ್ಲರೂ ಅಸ್ತಿತ್ವದ ಒಂದು ಭಾಗ ಆಗಿದ್ದೀವಿ. ಇದು ಅವೇರ್ನೆಸ್ಸಲ್ಲಿ ಬಂದರೆ ತುಂಬ ಒಳ್ಳೆಯದು. ಜಸ್ಟ್ ಇದು ವರ್ಡ್ಸಲ್ಲಿ ಹೇಳೋದಕ್ಕಾಗೋದಿಲ್ಲ. ಸೊ ಈ ಸ್ಪಿರಿಚುವಲ್ ಪಾತಲ್ಲಿ ಇದಿಷ್ಟು 4 ಪಾತ್ಗಳಿದ್ದಾವೆ. ಇದಿಷ್ಟು ಪಾತ್ಗಳನ್ನ ತಗೊಳ್ಳೋದ್ರಿಂದ ಒಬ್ಬ ಆಧ್ಯಾತ್ಮ ಸಾಧಕರಿಗೆ ಒಂದು ದಾರಿ ಇದು ಸ್ಪಿರಿಚುವಲ್ ಗ್ರೋತ್ ಆಗೋದಕ್ಕೆ. ಇದನ್ನು ನಾನೇನಂತ ಅಂದ್ಕೊಂಡಿದ್ದೆ ಅಂದರೆ, ನಾನು ಮೊದಲಿಂದನೂ ದೇವ್ರ ಹತ್ರ ಹೋಗಿ ಕೇಳ್ಕೊಳ್ಳೋದು, ಪ್ರೇಯರ್ ಮಾಡೋದು, ದೇವ್ರ ಹತ್ರ ನಾನು ಹೋಗಿ ಏನೋ ಒಂದು ಕೇಳ್ಕೊಳ್ಳೋದ್ರಿಂದ ನನಗೇನೋ ಸಿಗುತ್ತೆ ಅಂತ ಅಂದ್ಕೊಂಡು ದೇವ್ರನ್ನ ನಾನು ಆ ರೀತಿ ನೋಡ್ತಾಯಿದ್ದೆ. ಬಟ್ ದೇವರು ಆ್ಯಕ್ಚುಲಿ ನಮ್ಮೊಳಗಡೆ ಇದ್ದಾನೆ. ಅದನ್ನು ನನಗೆ ಅಷ್ಟು ದಿನದಿಂದ, ಅಷ್ಟು ವರ್ಷಗಳಿಂದ ನನಗೆ ರಿಯಲೈಸ್ ಆಗಿರಲಿಲ್ಲ. ಜಸ್ಟ್ ಏನಂದರೆ ದೇವ್ರಂದರೆ ಏನೋ ಒಂದು ಟೆಂಪಲ್ಸ್ಗೆ ಹೋಗೋದು, ದೇವಸ್ಥಾನಕ್ಕೆ ಹೋಗೋದು, ಅಲ್ಲಿ ಹೋಗ್ಬಿಟ್ಟು ನಾನು ಜಸ್ಟ್ ಒಂದು ಮೂರ್ತಿ ರೂಪದಲ್ಲಿ ನೋಡ್ತಾಯಿದ್ದೆ. ಬಟ್ ಆ್ಯಕ್ಚುಲಿ ದೇವರು ನನ್ನೊಳಗಡೆ ಇದ್ದಾನೆ ಅಂತ ನನಗೆ ಗೊತ್ತಾಗಿದ್ದು ನನ್ನ ಸ್ಪಿರಿಚುವಲ್ ಪಾತಿಗೆ ಬಂದಾಗ. ಸೊ ಅದರಲ್ಲಿ ನನಗೆ ಈ ಒಂದು 4 ದಾರಿಗಳು ಸಿಕ್ತವೆ ನನಗೆ. ಕರ್ಮಯೋಗ, ಕ್ರಿಯಾಯೋಗ, ಭಕ್ತಿಯೋಗ, ಜ್ಞಾನಯೋಗ. ಇದಿಷ್ಟನ್ನು ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡೆ. ಇದರಿಂದ ನನಗೆ ಕಂಪ್ಲೀಟಾಗಿ ನನ್ನ ಒಂದು ಸ್ಪಿರಿಚುವಲ್ ಡೈಮೆನ್ಷನ್ಸ್ಗಳು ಓಪನ್ ಆಗ್ತಾ ಹೋಯಿತು. ಪ್ರತಿಯೊಂದು ಈ ಒಂದು ಪಾತ್ಗಳಲ್ಲಿ ತುಂಬ ಒಂದು ಸಿಗ್ನಿಫಿಕೆನ್ಸ್ ಅನ್ನೋದು ಇರುತ್ತೆ. ಇದನ್ನೆಲ್ಲ ಅಪ್ಲೈ ಮಾಡಿಕೊಂಡ್ರೆ ಜೀವನದಲ್ಲಿ ಎಫರ್ಟ್ಲೆಸ್ ಆಗಿ ಜೀವನನ ಬದುಕ್ಬೋದು. ಏನಕ್ಕೆ ಅಂದರೆ ನಾವು ಬಂದಿರೋ ಉದ್ದೇಶನೇ ಅದು. ಮುಕ್ತಿ ಇಸ್ ದ ಅಲ್ಟಿಮೇಟ್ ಗೋಲ್ ಅಂತ ಹೇಳ್ತಾರೆ. ಪ್ರತಿಯೊಬ್ಬ ಮನುಷ್ಯಂದು ಅಷ್ಟೇ ಅಲ್ಟಿಮೇಟ್ ಗೋಲೇ ಮುಕ್ತಿ ಇರೋದು. ಸೊ ಅದರಲ್ಲಿ ಈ ಒಂದು ಪಾತ್ ಏನಿದ್ದಾವೆ, ಇದನ್ನು ಪ್ರತಿಯೊಬ್ಬರು ಅಳವಡಿಸ್ಕೊಂಡ್ರೆ ಅವ್ರ ಜೀವನದಲ್ಲಿ ಕಂಪ್ಲೀಟಾಗಿ ಅವರು ಒಂದು ಸ್ಪಿರಿಚುವಲ್ ಡೈಮೆನ್ಷನ್ಸ್ಗಳನ್ನ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಮತ್ತು ಅವರು ಡೀಪಾಗಿ ಅದನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೋದು. ಫಸ್ಟೀಗ ನಾನು ಈ ಒಂದು ಸ್ಪಿರಿಚುವಲ್ ಡೈಮೆನ್ಷನ್ಸ್ ಬಗ್ಗೆ ಅನ್ನೋದಾದರೆ, ಈ ಒಂದು 4 ಪಾತ್ ಅಂದರೆ ಏನು ಅನ್ನೋದನ್ನು ನೋಡೋಣ ಈ ವಿಡಿಯೋದಲ್ಲಿ. ಫಸ್ಟು ಈಗ ಜ್ಞಾನಯೋಗ ಅಂದರೆ ಏನಂತ ತಿಳ್ಕೊಳ್ಳೋಣ. ಜ್ಞಾನಯೋಗ ಅಂದರೆ ನಮ್ಮ ಒಂದು ಈ ಬುದ್ಧಿಶಕ್ತಿನ ಯೂಸ್ ಮಾಡಿ ನೀವು ಒಂದು ಅಲ್ಟಿಮೇಟ್ ಪಾಸಿಬಿಲಿಟಿನ ರೀಚ್ ಆಗೋದು. ಅಂದರೆ ನಿಮ್ಮ ಒಂದು ಜ್ಞಾನನ ಯೂಸ್ ಮಾಡಿ ಅಸ್ತಿತ್ವದ ಜೊತೆ ಒಂದಾಗೋದಕ್ಕೆ ನಾವು ಜ್ಞಾನಯೋಗ ಅಂತ ಕರಿತೀವಿ. ಇದನ್ನು ತುಂಬ ರೀತಿಯಲ್ಲಿ ಯೂಸ್ ಮಾಡ್ಬೋದು. ನಿಮ್ಮ ಒಂದು ಇಂಟೆಲಿಜೆನ್ಸ್ ಅಂತ ಇದೆ, ಅದನ್ನು ನೀವು ಯೂಸ್ ಮಾಡಿಕೊಂಡು ಈ ಪ್ರಪಂಚದಲ್ಲಿ ಆಗ್ತಾ ಇರೋಂಥ ವಿಷಯಗಳು ಮತ್ತು ನಿಮ್ಮೊಳಗಡೆ ಆಗ್ತಾ ಇರೋವಂಥ ಒಂದಷ್ಟು ವಿಷಯಗಳನ್ನ ನೀವು ಅರ್ಥ ಮಾಡಿಕೊಂಡ್ರೆ ಇದೆಲ್ಲ ಏನು ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೋದು. ಈ ಜ್ಞಾನಯೋಗದಲ್ಲಿ ಏನಾಗುತ್ತೆ ಅಂದರೆ, ನೀವು ಕಂಪ್ಲೀಟಾಗಿ ನೀವು ಸತ್ಯ, ಈ ಟ್ರೂತ್ ಅನ್ನೋದನ್ನು ನೀವು ಗ್ರಹಿಸೋದಕ್ಕಾಗೋದಿಲ್ಲ. ಬಟ್ ಇದು ನಿಮಗೆ ಸಹಾಯ ಮಾಡುತ್ತೆ ಈ ಒಂದು ಅಸ್ತಿತ್ವದ ಒಂದು ಆಯಾಮಕ್ಕೆ ಬರೋದಕ್ಕೆ. ಅದೇನು ಅನ್ನೋದನ್ನು ನೀವು ಈ ಒಂದು ಇಂಟೆಲಿಜೆನ್ಸ್ನ ಯೂಸ್ ಮಾಡಿಕೊಂಡು ನೀವು ಒಂದು ಈ ಅಸ್ತಿತ್ವದ ಒಂದು ಭಾಗ ಆಗೋದಕ್ಕೆ ಯೂಸ್ ಮಾಡ್ಕೋಬೋದು ಈ ಜ್ಞಾನಯೋಗನ. ಆಮೇಲೆ ನೆಕ್ಸ್ಟು ಕ್ರಿಯಾಯೋಗ ಅಂದರೆ ಒಂದಷ್ಟು ಪ್ರಾಕ್ಟೀಸಸ್ ಕೊಡ್ತಾರೆ ನಮಗೆ. ನನ್ನ ಗುರು ನನಗೆ ಒಂದಷ್ಟು ಪ್ರಾಕ್ಟೀಸ್ ಕೊಟ್ಟಿದ್ದರು. ಶಾಂಭವಿ ಮಹಾಮುದ್ರಾ ಕ್ರಿಯಾ, ಶಕ್ತಿ ಚಲನ ಕ್ರಿಯಾ ಅಂತ ಒಂದಷ್ಟು ಕ್ರಿಯಾಗಳನ್ನ ನನಗೆ ಹೇಳ್ಕೊಟ್ಟಿದ್ದಾರೆ. ಅದನ್ನೆಲ್ಲ ನಾನು ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಈ ಒಂದು ಪ್ರಾಕ್ಟೀಸಿಂದ ನನ್ನ ಈ ಒಂದು ಪ್ರಾಣಶಕ್ತಿನ ಅದು ಹೆಚ್ಚಿಸುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ನನಗೆ ಈ ಒಂದು ಅವೇರ್ನೆಸ್ಸು ಜಾಸ್ತಿ ಆಗುತ್ತೆ. ಈ ಅವೇರ್ನೆಸ್ ಜಾಸ್ತಿ ಆದಾಗ ಈ ಒಂದು ಆಯಾಮಗಳು, ಅಸ್ತಿತ್ವದಲ್ಲಿರೋ ಆಯಾಮಗಳ ಬಗ್ಗೆ ನನಗೆ ಅವೇರ್ನೆಸ್ ಬರುತ್ತೆ.
ಅದ್ರ ಜೊತೆ ಒಂದಾಗೋದಕ್ಕೆ ನನಗೆ ಕ್ರಿಯಾಯೋಗ ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟು ಭಕ್ತಿ ಯೋಗ. ಈ ಭಕ್ತಿ ಯೋಗದ್ದು ಯಾವ ಥರ ಅಂದರೆ, ಇದು ಭಕ್ತಿ ಯೋಗ ನಿಮ್ಮ ಈ ಒಂದು ಎಮೋಷನ್ಸನ್ನು ಯೂಸ್ ಮಾಡಿ ನೀವು ಅಸ್ತಿತ್ವದ ಜೊತೆ ಒಂದಾಗೋದಕ್ಕೆ ನಾವು ಭಕ್ತಿ ಯೋಗ ಅಂತ ಕರಿತೀವಿ. ಆಲ್ಮೋಸ್ಟ್ ತುಂಬ ಯೋಗಿಸ್ಗಳನ್ನ ನೋಡಿದ್ರೆ ನೀವು ಅವರೆಲ್ಲ ಭಕ್ತಿ ಯೋಗದಲ್ಲಿ ಇದ್ದವರು. ನಮ್ಮ ಒಂದು ಪಾಸ್ಟಲ್ಲಿ ತಗೊಂಡ್ರೆ ಬಸವಣ್ಣ, ಅಕ್ಕ ಮಹಾದೇವಿ, ಇವರೆಲ್ಲ ಭಕ್ತಿ ಯೋಗನ ತಗೊಂಡಿದ್ದವರು. ಇದನ್ನು ನನ್ನ ಜೀವನದಲ್ಲೂ ನಾನು ಇದನ್ನು ಅಪ್ಲೈ ಮಾಡಿದ್ದೀನಿ. ಇದು ತುಂಬ ಚೆನ್ನಾಗಿ ನನಗೆ ವರ್ಕೌಟ್ ಆಗಿದೆ. ಅಂದರೆ ತುಂಬ ಒಂದು ಎಕ್ಸ್ಪೀರಿಯೆನ್ಸ್ ಅಂದರೆ ಅಷ್ಟು ಹೇಳೋದಕ್ಕಾಗೋದಿಲ್ಲ ವರ್ಡ್ಸಲ್ಲಿ, ಅಷ್ಟು ಚೆನ್ನಾಗಿರುತ್ತೆ ಈ ಭಕ್ತಿ ಯೋಗಗಳು. ನೀವು ಒಂದು ಸಲ ಅದನ್ನು ಸಿಂಕ್ ಮಾಡಿದ್ರೆ, ನೀವು ಅದನ್ನು ಸಿಂಕ್ ಆದರೆ ಎಕ್ಸಿಸ್ಟೆನ್ಸ್ ಜೊತೆ ಒಂಥರ ಅದು ನಿಮಗೆ ಯಾವಾಗಲೂ ಒಂದು ಆನಂದ ತುಂಬಿರುತ್ತೆ. ಇದನ್ನು ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ಈಗ ಜಸ್ಟ್ ಇದ್ರ ಬಗ್ಗೆ ಎಲ್ಲ ಬೇಸಿಕ್ ಹೇಳ್ತಾ ಇದ್ದೀನಿ. ಇನ್ನೂ ಇದ್ರ ಬಗ್ಗೆ ತುಂಬ ಹೇಳೋದಿದೆ. ಇದನ್ನೆಲ್ಲ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀನಿ. ನೆಕ್ಸ್ಟ್ ಬರೋದಾದರೆ ಕರ್ಮಯೋಗ ಅಂತ ಇದೆ. ಕರ್ಮಯೋಗ ಅಂದರೆ ನೀವು ಮಾಡೋವಂಥ ಕೆಲಸದಲ್ಲಿ ನೀವು ದೇವರನ್ನು ಹುಡ್ಕೋದು ಅಂದರೆ ನಿಮ್ಮ ಒಂದು ಪ್ರತಿಯೊಂದು ಕೆಲಸದಲ್ಲೂ ನೀವು ಅದನ್ನು ಇನ್ವಾಲ್ವ್ಮೆಂಟಲ್ಲಿ ಮಾಡೋದು. ಈ ಒಂದು ಪ್ರತಿಯೊಂದು ಕೆಲಸ ಏನು ಮಾಡ್ತಿರೋ ಅದರಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳೋದು. ಅದರಿಂದ ನಿಮಗೆ ಈ ಒಂದು ಸ್ಪಿರಿಚುವಲ್ ಡೈಮೆನ್ಷನ್ನ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು, ಮತ್ತು ಅದನ್ನು ನೀವು ಸ್ಪಿರಿಚುವಲ್ ಗ್ರೋತು ಕೂಡ ಆಗ್ಬೋದು. ಇದನ್ನು ತುಂಬ ಕಡೆ ಇದನ್ನು ನೀವು ಕರ್ಮಯೋಗಗಳನ್ನ ಯೂಸ್ ಮಾಡ್ಬೋದು. ನೀವು ಅಕಸ್ಮಾತ್ ಏನಾದರೂ ಸಫರ್ ಪಡ್ತಾಯಿದ್ರೆ, ನೀವು ಮಾಡ್ತಾರೋಂಥ ಕೆಲಸದಲ್ಲಿ, ಫ್ಯಾಮಿಲಿ ಸಿಚುವೇಶನ್ಸು, ನೀವು ಮಾಡ್ತಾರೋ ಯಾವುದೇ ಆಗಿರಲಿ ಆ್ಯಕ್ಟಿವಿಟೀಸು, ಅಲ್ಲಿ ನೀವು ಇದನ್ನು ಕರ್ಮಯೋಗಗಳನ್ನ ಯೂಸ್ ಮಾಡೋದು ಹೆಂಗೆ ಅಂತ ತಿಳ್ಕೊಬೇಕಾಗುತ್ತೆ. ಇದ್ರ ಬಗ್ಗೆ ನಾನು ಇನ್ನೂ ಡೀಟೇಲಾಗಿ ಹೇಳಬೇಕಾಗುತ್ತೆ. ಹೇಳೋದಕ್ಕೆ ಕೂತ್ಕೊಂಡ್ರೆ ಇದು ಸುಮಾರು ಒಂದು ಲಾಂಗ್ ಅವರ್ ವೀಡಿಯೋನೇ ಆಗ್ಬೋದು. ಅದಕ್ಕೋಸ್ಕರ ಜಸ್ಟ್ ಇದು ಯಾವ್ಯಾವ ರೀತಿ ವರ್ಕೌಟ್ ಆಗುತ್ತೆ ಅಂತ ಸ್ಪಿರಿಚುವಲಿಟಿನಲ್ಲಿ ಇಂಟ್ರೆಸ್ಟ್ ಇರೋರಿಗೆ ಇದು ಬೇಸಿಕ್ ಐಡಿಯಾ ಕೊಡ್ತಾಯಿದ್ದೀನಿ ಅಷ್ಟೇ. ನೆಕ್ಸ್ಟು ಇದ್ರ ಬಗ್ಗೆ ಸಾಕಷ್ಟು ವೀಡಿಯೋಗಳನ್ನ ಮಾಡೋದಿದೆ, ಖಂಡಿತ ಅದ್ರ ಬಗ್ಗೆ ಮಾಡೇ ಮಾಡ್ತೀನಿ. ನಮ್ಮ ಜೀವನ ಜಸ್ಟು ಒಂದು ಅರ್ನಿಂಗೇ ಲಿವಿಂಗು, ಫ್ಯಾಮಿಲಿ ಮೇಕಿಂಗು, ಈ ಒಂದು ಕಂಫರ್ಟ್ಸಲ್ಲೇ ನಮ್ಮ ಜೀವನನ ಕಳೆದೋಗ್ಬಾರ್ದು. ನಾವು ಆಲ್ರೆಡಿ ಹ್ಯೂಮನ್ ಬೀಯಿಂಗ್ಸು ಎವಲ್ಯೂಷನ್ ಆಗಿದ್ದೀವಿ. ಆ ಒಂದು ಅವೇರ್ನೆಸ್ ಇಲ್ಲ ಅಷ್ಟೇ. ಆ ಒಂದು ಅವೇರ್ನೆಸ್ಗೋಸ್ಕರನೇ ನಾವು ಇಷ್ಟು ಒದ್ದಾಡ್ತಾ ಇರೋದು. ಒಂದು ಸಲ ಈ ಒಂದು ಅವೇರ್ನೆಸ್ ಏನಾದರೂ ಬಂತು ಅಂದರೆ ನಮ್ಮ ಜೀವನ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ. ಮತ್ತು ನಿಜವಾಗ್ಲೂ ನಾವು ಹುಟ್ಟಿರೋದಕ್ಕೆ ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡ್ರೆ ನಾವು ಬದುಕಿರೋದಕ್ಕೊಂದು ಸಾರ್ಥಕತೆ ಸಿಗ್ದಂಗೆ ಆಗುತ್ತೆ. ಸೊ ಅದನ್ನು ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಇಲ್ಲಾಂದರೆ ಜಸ್ಟ್ ಅನ್ನೆಸೆಸರಿ ಥಿಂಗ್ಸ್ಗೆ ಟೈಮ್ ಇನ್ವೆಸ್ಟ್ ಮಾಡ್ಕೊಂಡು, ಟೈಮ್ನ ವೇಸ್ಟ್ ಮಾಡಿಕೊಂಡು ಕಳೆಯೋದಕ್ಕೆ ಹೋಗ್ಬಾರ್ದು. ಸೊ ಈ ಒಂದು 4 ಪಾತ್ ಏನಿದ್ದಾವೆ, ಈ ಒಂದು 4 ಪಾತ್ ಆಫ್ ಸ್ಪಿರಿಚುವಲ್ ಪಾತು ಬರೋದಕ್ಕೆ ಈ ಒಂದು ದಾರಿಗಳು ತುಂಬ ಹೆಲ್ಪ್ ಮಾಡುತ್ತೆ. ಇದನ್ನು ನಾವು ಕಂಪ್ಲೀಟಾಗಿ ಅದನ್ನು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಯಾವುದೇ ರೀತಿ ತೊಂದರೆನೂ ಇರೋದಿಲ್ಲ. ಜೀವನ ಒಂಥರ ಎಫರ್ಟ್ಲೆಸ್ ಆಗುತ್ತೆ. ಸಣ್ಣ ಪುಟ್ಟ ತೊಂದರೆಗಳು ಏನೇ ಇದ್ರೂ ನಮ್ಗೊಳಗಡೆ ಕೋಪ, ಈಗೋನೆಸ್ಸು, ಇದನ್ನೆಲ್ಲ ಇದು ಕಮ್ಮಿ ಮಾಡ್ತಾ ಹೋಗುತ್ತೆ. ಒಂದು ಕಂಪ್ಲೀಟ್ ಹ್ಯೂಮನ್ ಬೀಯಿಂಗ್ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೋತೀರ. ಈ ಒಂದು ಸ್ಪಿರಿಚುವಲ್ ಪಾತ್ನ ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ ನೀವು ನಿಜವಾಗ್ಲೂ ಯಾರು ಅನ್ನೋದನ್ನು ಅರ್ಥ ಮಾಡ್ಕೋತೀರ. ಸೊ ನಾನು ಹೇಳ್ತಾ ಇರೋದು ಜಸ್ಟು ಈಗ ಬಾಡಿ, ಮೈಂಡು, ಎಮೋಷನ್ಸ್ ಬಗ್ಗೆ ಅಲ್ಲ, ಸಮಥಿಂಗ್ ಬಿಯಾಂಡ್. ಅದು ಕಣ್ಮುಂದೆ ಇದೆ, ಬಟ್ ಅದು ನಿಮಗೆ ಕಣ್ಗೆ ಕಾಣ್ತಾ ಇಲ್ಲ. ಅದನ್ನು ಅನುಭವಿಸ್ಬೋದಷ್ಟೇ, ಅದನ್ನು ವರ್ಡ್ಸಲ್ಲಿ ಹೇಳೋಕ್ಕಾಗೋದಿಲ್ಲ. ಸೊ ಎಷ್ಟು ಸಾಧ್ಯ ಆಗುತ್ತೋ ವರ್ಡ್ಸ್ ಮುಖಾಂತರ ಅದನ್ನು ಆರ್ಟಿಕ್ಯುಲೇಟ್ ಮಾಡ್ಬೋದಷ್ಟೇ. ನೀವು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು. ಅದಕ್ಕಾಗಿ ಈ ಒಂದು ಸ್ಪಿರಿಚುವಲ್ ಪಾತ್ ಅನ್ನೋದು ಇರೋದು, ನಿಮ್ಮ ಅಸ್ತಿತ್ವ ಏನು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ. ಸೊ
ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ಒಂದಷ್ಟು ಕಂಟೆಂಟ್ಸ್ಗಳನ್ನ ಮಾಡ್ತೀನಿ. ನಮಸ್ಕಾರ.